ಈ ಡಾಕ್ಯುಮೆಂಟ್ಸ್ ನೋಡಬಹುದು. ಈ ಡಾಕ್ಯುಮೆಂಟ್ಸ್ ನಲ್ಲಿ ಲಿಟರಲಿ ಅನಧಿಕೃತವಾಗಿ ಕಾರ್ಖಾನೆಯ ಕಟ್ಟಡ ಕಾಮಗಾರಿಯನ್ನು ನಿರ್ಮಾಣ ಮಾಡ್ತಾ ಇರೋದು ಕಂಡು ಬರುತ್ತದೆ ಅಂತ ಕೂಡ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಉಗಾರ್ ಶುಗರ್ಸ್ ಕಾರ್ಖಾನೆಯ ಬಿಗ್ ಎಕ್ಸ್ಪೋಸ್. ಪುರಸಭೆ ಅನುಮತಿ ಪಡೆಯದೆ ಎಥೆನಾಲ್ ಘಟಕ ಆರಂಭ ಮಾಡಲಾಗಿದೆ. ಪುರಸಭೆಗೆ ಕಿಮ್ಮತ್ತಿಲ್ವಾ? ಪುರಸಭೆ ನೋಟಿಸ್ಗೂ ಕೂಡ ಕಿಮ್ಮತ್ತಿಲ್ವಾ? ಹಾಗಾದ್ರೆ ಬೆಲೆಯೇ ಇಲ್ವಾ? ಪುರಸಭೆಯ ಅನುಮತಿ ಪಡೆಯದೆ ಎಥೆನಾಲ್ ಘಟಕವನ್ನು ಆರಂಭ ಮಾಡಲಾಗಿದೆ. ಉಗಾರ್ ಶುಗರ್ಸ್ ನಿಂದ ಅನುಮತಿ ಪಡೆಯದೆ ಎಥೆನಾಲ್ ಘಟಕ ಶುರು ಮಾಡಿದ್ದಾರೆ. ಉಗಾರ್ ಶುಗರ್ಸ್ ವಿರುದ್ಧ ಬೆಳಗಾವಿ ಡಿಸಿಗೆ ಪತ್ರವನ್ನ ಬರೆದಿತ್ತು ಉಗಾರ್ ಖುರ್ದ ಪುರಸಭೆ. ವಿತ್ ಡಾಕ್ಯುಮೆಂಟ್ಸ್ ನಮ್ಮ ಬಳಿ ಇದೆ. ಉಗಾರ್ ಪುರಸಭೆ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೆದಿತ್ತು. ಜನವರಿ 24, 2022ರಂದು ಬೆಳಗಾವಿ ಡಿಸಿಗೆ ಪತ್ರವನ್ನ ಬರೆದಿತ್ತು ಪುರಸಭೆ. ಉಗಾರ್ ಶುಗರ್ಸ್ ಎಥೆನಾಲ್ ಘಟಕಕ್ಕೆ ಅನುಮತಿಯನ್ನೇ ಪಡೆದಿಲ್ಲ. ಉಗಾರ್ ಶುಗರ್ಸ್ಗೆ 6 ನೋಟಿಸ್ ಕೊಟ್ಟರೂ ಪ್ರಯೋಜನ ಇಲ್ಲ. ಉಗಾರ್ ಶುಗರ್ಸ್ ನಿಂದ 3,18,99,422 ರೂಪಾಯಿ ಆಸ್ತಿ ತೆರಿಗೆ ಬಾಕಿ ಇದೆ. ಹೀಗಾಗಿ ಕೂಡಲೇ ಉಗಾರ್ ಶುಗರ್ಸ್ ಎಥೆನಾಲ್ ಘಟಕ ಸ್ಥಗಿತಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದೇವೆ. ಇದನ್ನೆಲ್ಲ ಬೆಳಗಾವಿಯ ಜಿಲ್ಲಾಧಿಕಾರಿಗಳಿಗೆ ಉಗಾರ್ ಖುರ್ದ ಪುರಸಭೆ ಇದೆಯಲ್ಲ, ಆ ಪುರಸಭೆ ಮನವಿಯನ್ನ ಮಾಡಿಕೊಂಡಿರೋದು. ಬೆಳಗಾವಿ ಡಿಸಿ, ಬೆಂಗಳೂರಿನ ಕೆಆರ್ಡಿಬಿಯ ಸಿಇಒಗೂ ಕೂಡ ಪುರಸಭೆ ಮನವಿಯನ್ನ ಮಾಡಿಕೊಂಡಿದೆ. ಕಾಗವಾಡ ತಹಶೀಲ್ದಾರ್, ಚಿಕ್ಕೋಡಿಯ ಉಪವಿಭಾಗಾಧಿಕಾರಿಗೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಬೆಳಗಾವಿಯ ಯೋಜನಾ ನಿರ್ದೇಶಕರಿಗೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಎಥೆನಾಲ್ ಘಟಕದ ಕಾಮಗಾರಿ ಸ್ಥಗಿತಕ್ಕೆ ಮನವಿಯನ್ನ ಮಾಡಿತ್ತು ಪುರಸಭೆ. ಆದ್ರೆ ಸ್ಟಾಪ್ ಆಯ್ತಾ? ಇಲ್ಲ, ಸ್ಟಾಪ್ ಆಗೇ ಇಲ್ಲ. ಕಾರ್ಯನಿರ್ವಹಿಸ್ತಾನೆ ಇದೆ ಎಥೆನಾಲ್ ಘಟಕ ಈಗಲೂ ಕೂಡ. ಡೆಸ್ಟಿಲರಿ ಎಕ್ಸ್ಪೆನ್ಷನ್ ಪ್ರಾಜೆಕ್ಟ್ ಕಾಮಗಾರಿ ಸ್ಥಗಿತಕ್ಕೆ ಮನವಿಯನ್ನ ಮಾಡಲಾಗಿತ್ತು. ಆದರೆ ಪುರಸಭೆ ಮನವಿಗೆ ಸಿಗಲೇ ಇಲ್ಲ ಮನ್ನಣೆ. ಏನ್ ಕರ್ಮ ನೋಡಿ. ಇಷ್ಟು ಜನರಿಗೆ ಪತ್ರವನ್ನ ಬರೆದ್ರು ಕೂಡ ಪುರಸಭೆ ಯಾರೂ ಕೂಡ ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಪುರಸಭೆ ಮನವಿಗೆ ಯಾರೂ ಕೂಡ ಮನ್ನಣೆ ಕೊಡ್ಲೇ ಇಲ್ಲ. ಶುರುವಾಯಿತು ಎಥೆನಾಲ್ ಘಟಕ. ಗ್ಯಾರಂಟಿ ನ್ಯೂಸ್ನ ಅಕ್ರಮ ತನಿಖಾ ವರದಿಯಲ್ಲಿ ಅಕ್ರಮ ಬಟ ಬಯಲಾಗಿರೋದು ನೋಡಿ. ವಿತ್ ಡಾಕ್ಯುಮೆಂಟ್ಸ್ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮೊದಲಿಗೆ ಪುರಸಭೆ ಪತ್ರವನ್ನು ಬರೆಯುತ್ತೆ ಜಿಲ್ಲಾಧಿಕಾರಿಗಳಿಗೆ, ಬೆಳಗಾವಿಯ ಜಿಲ್ಲಾಧಿಕಾರಿಗಳಿಗೆ. ನೋಡಿ, ಉಗಾರ್ ಶುಗರ್ಸ್ ವರ್ಕ್ಸ್ ಲಿಮಿಟೆಡ್ ಉಗಾರ ಖುರ್ದ ಇವರ ಡೆಸ್ಟಿಲರಿ ಎಕ್ಸ್ಪೆನ್ಷನ್ ಪ್ರಾಜೆಕ್ಟ್ ಕಾಮಗಾರಿಯನ್ನು ಅನಧಿಕೃತವಾಗಿ ಮುಂದುವರಿಸಿದ್ದಾರೆ. ಸದರಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಲು ಮಾನ್ಯವರಲ್ಲಿ ವಿನಂತಿಸಲಾಗಿದೆ ಅಂತ ಹೇಳಿ ಮೊದಲಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಳ್ತಾರೆ. ಅದಾದ ನಂತರ ಮಾನ್ಯ ಮುಖ್ಯ ನಿರ್ವಾಹಕಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಸದಸ್ಯರು ಕೆಐಡಿಬಿ ಇವರಿಗೆ ಪತ್ರವನ್ನು ಬರೀತಾರೆ. ಯಾವಾಗ? ದಿನಾಂಕ 24/1/2022ರಂದು. ಅಂದರೆ ಇವರು ಕೂಡ ಇದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅದಾದ ನಂತರ ಮಾನ್ಯ ತಹಶೀಲ್ದಾರರು ಕಾಗವಾಡ ಇವರಿಗೂ ಕೂಡ ಪತ್ರವನ್ನು ಬರೀತಾರೆ. ಮಾನ್ಯ ತಹಶೀಲ್ದಾರ್ ಮೊದಲಿಗೆ ಜಿಲ್ಲಾಧಿಕಾರಿಗಳಿಗೆ ಸುದೀರ್ಘವಾದಂಥ ಪತ್ರವನ್ನು ಬರೆಯುತ್ತೆ. ಇದೇ ಏನು ಪುರಸಭೆ ಆದರೂ ಕೂಡ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ. ಅದಾದ ನಂತರ ಕೆಐಡಿಬಿಯ ಮಹಾನಿರ್ದೇಶಕರಿಗೆ ಪತ್ರವನ್ನು ಬರೆಯುತ್ತೆ. ಮಾನ್ಯ ತಹಶೀಲ್ದಾರರಿಗೆ ಪತ್ರವನ್ನು ಬರೆಯುತ್ತೆ. ಹೀಗೆ ಎಲ್ಲರಿಗೂ ಕೂಡ ಪತ್ರವನ್ನು ಬರೆದರೂ ಕೂಡ
ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ಆಶ್ಚರ್ಯಕರ ಸಂಗತಿ. ಆದರೆ ಈಗ ಅನಧಿಕೃತ ಕಟ್ಟಡ ಆಗಿದೆ, ಎಥೆನಾಲ್ ಘಟಕ ಸ್ಥಾಪನೆ ಕೂಡ ಆಗಿದೆ.